ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಗಿದೆ. ಈ ವರ್ಷ 86% ದಾಖಲೆಯ ಫಲಿತಾಂಶ ಬಂದಿದೆ. 600ಕ್ಕೆ 600 ಅಂಕ ಗಳಿಸಿ ರಾಜ್ಯಕ್ಕೆ ದಿಶಾ ಫಸ್ಟ್ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ. ಆಳ್ವಾಸ್ ಕಾಲೇಜಿನ ವಾಣಿಜ್ಯ ವಿಭಾಗದ ದಿಶಾ ತುಮಕೂರಿನ ರೋಹನ್ ಮತ್ತು ಪೂರ್ವ 600ಕ್ಕೆ 597 ಅಂಕವನ್ನ ಪಡೆದುಕೊಂಡಿದ್ದಾರೆ. ಆದರೆ ದಿಶಾ ಮಾತ್ರ 600ಕ್ಕೆ 600 ಅಂಕಗಳನ್ನ ಗಳಿಸಿ ಫಸ್ಟ್ ರ್ಯಾಂಕ್ ಅನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಏನೋ ತುಮಕೂರಿನ ರೋಹನ್ 600ಕ್ಕೆ 597 ಅಂಕಗಳನ್ನ ಗಳಿಸಿದ್ದಾರೆ. ತುಮಕೂರಿನ ವಿದ್ಯಾವಾಹಿನಿ ಕಾಲೇಜಿನ ರೋಹನ್ ವಿದ್ಯಾರ್ಥಿ, ಕೊಟ್ಟೂರಿನ ಸಂಗೀತ, ಅರ್ಚನಾ ಇಬ್ಬರು ಕೂಡ 600ಕ್ಕೆ 598 ಅಂಕಗಳನ್ನ ಗಳಿಸಿದ್ದಾರೆ. ಕೊಟ್ಟೂರಿನ ಹಿಂದೂ ಕಾಲೇಜಿನ ವಿದ್ಯಾರ್ಥಿನಿಯರು. ಇನ್ನು ವಿಜ್ಞಾನ ವಿಷಯದಲ್ಲಿ ಕೋಲಾರದ ಶ್ರೀಯಲ್ ಬಹಳಷ್ಟು ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ನೋಡಿ, ತುಮಕೂರಿನ ವಿದ್ಯಾವಾಹಿನಿ ಕಾಲೇಜಿನ ವಿದ್ಯಾರ್ಥಿಗಳು ಇವರು. ಕೊಟ್ಟೂರಿನ ಸಂಗೀತ, ಅರ್ಚನಾ ಇಬ್ಬರು ಕೂಡ 600ಕ್ಕೆ 598 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ಕೊಟ್ಟೂರಿನ ಹಿಂದೂ ಕಾಲೇಜಿನ ಸಂಗೀತ ಮತ್ತು ಅರ್ಚನಾ ವಿದ್ಯಾರ್ಥಿನಿಯರು. ವಿಜ್ಞಾನ ವಿಷಯದಲ್ಲಿ ಕೋಲಾರದ ಶ್ರೀಲಯಗೆ 593 ಅಂಕಗಳು ಬಂದಿದ್ದಾವೆ. ಕೋಲಾರದ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿ ಶ್ರೀಲಯ, ಕೋಲಾರದ ಮಹಿಳಾ ಕಾಲೇಜು ವಿದ್ಯಾರ್ಥಿನಿ ಸಾಧನೆಯನ್ನ ಮಾಡಿರೋದು. ವಾಣಿಜ್ಯ ವಿಭಾಗದಲ್ಲಿ 596 ಅಂಕವನ್ನ ಪಡೆದಿದ್ದಾರೆ ಚಿರಂತನ. ಎಲ್ಲ ಮಾರ್ಕ್ಸ್ ಗಳನ್ನ ನೋಡ್ತಾ ಇದ್ರೆ ಬಹಳ ಖುಷಿಯಾಗಿ ಹೋಗುತ್ತೆ. ಇವ್ರು ಹೆಂಗ್ ಓದ್ತಾ ಇದ್ರು, ಯಾವ ರೀತಿಯಾಗಿ ಸ್ಟಡಿ ಮಾಡ್ತಾ ಇದ್ರು, ಇವರಿಗೆ ತಂದೆ ತಾಯಿಗಳ ಸಪೋರ್ಟ್ ಯಾವ ರೀತಿ ಆಗಿತ್ತು, ಜೊತೆಗೆ ಶಿಕ್ಷಕ ವರ್ಗ ಕೂಡ ಅಷ್ಟೇ, ವಿದ್ಯಾರ್ಥಿನಿಯರು ಇಷ್ಟರ ಮಟ್ಟಿಗೆ ಅಂಕಗಳನ್ನು ತೆಗೆಯೋದಕ್ಕೆ ಮುಖ್ಯ ಕಾರಣನೇ ಶಿಕ್ಷಕರಾಗಿರ್ತಾರೆ. ಅದಾದ ನಂತರ ವಿದ್ಯಾರ್ಥಿಗಳ ಶ್ರಮ ಕೂಡ ದುಪ್ಪಟ್ಟಾಗಿರುತ್ತೆ. ನೋಡಿ, 600ಕ್ಕೆ 600 ಅಂಕಗಳು ಎಷ್ಟೋ ವಿದ್ಯಾರ್ಥಿಗಳಿಗೆ ಅದು ಸಾಧ್ಯನೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣುಮಕ್ಕಳು ಮೇಲುಗೈ ಸಾಧಿಸ್ತಾ ಇರೋದು ಬಹಳ ಹೆಮ್ಮೆಯ ಸಂಗತಿ. ಈಗ ನೋಡಿ, ಈ ಬಾರಿ 86% ದಾಖಲೆಯ ಫಲಿತಾಂಶ ಬಂದಿದೆ ರಾಜ್ಯದಲ್ಲಿ. ಜೊತೆಗೆ 600ಕ್ಕೆ 600 ಅಂಕವನ್ನ ಗಳಿಸಿದ್ದಾರೆ ಒಬ್ಬ ವಿದ್ಯಾರ್ಥಿನಿ ದಿಶಾ. ಆ ವಿದ್ಯಾರ್ಥಿನಿಯ ಹೆಸರು ಫಸ್ಟ್ ರ್ಯಾಂಕ್ ಇಡೀ ರಾಜ್ಯಕ್ಕೆ. ಆಳ್ವಾಸ್ ಕಾಲೇಜಿನ ವಾಣಿಜ್ಯ ವಿಭಾಗದ ದಿಶಾ ಅನ್ನೋ ವಿದ್ಯಾರ್ಥಿನಿ ಫಸ್ಟ್ ರ್ಯಾಂಕ್ ಬಂದಿರೋದು ಈ ಬಾರಿ. ಏನು, ತುಮಕೂರಿನ ರೋಹನ್ ಮತ್ತು ಪೂರ್ವ 600ಕ್ಕೆ 597 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ತುಮಕೂರಿನ ವಿದ್ಯಾವಾಹಿನಿ ಕಾಲೇಜಿನ ವಿದ್ಯಾರ್ಥಿಗಳಿವರು 600ಕ್ಕೆ 597. ಇನ್ನೇನು 3 ಮಾರ್ಕ್ಸ್ ಅದೆಲ್ಲಿ ಹೋಗಿದೆಯೋ ಏನೋ ಗೊತ್ತಿಲ್ಲ. ಸೊ 600ಕ್ಕೆ 597 ಅಂಕಗಳನ್ನು ಇವರು ಗಳಿಸಿದ್ದಾರೆ. ಎಂಥ ಸಾಧನೆ ನೋಡಿ. ಇನ್ನು ಕೊಟ್ಟೂರಿನ ಸಂಗೀತ, ಅರ್ಚನಾ ಇಬ್ಬರು ಕೂಡ 600ಕ್ಕೆ 598 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಕೇವಲ 2 ಅಂಕಗಳು ಮಾತ್ರ ಮಿಸ್ ಆಗಿದ್ದಾವೆ ಇಲ್ಲಿ. ಇನ್ನು ಕೊಟ್ಟೂರಿನ ಹಿಂದೂ ಕಾಲೇಜಿನ ಸಂಗೀತ ಹಾಗೂ ಅರ್ಚನಾ. ಇನ್ನು ವಿಜ್ಞಾನ ವಿಷಯದಲ್ಲಿ ಕೋಲಾರದ ಶ್ರೀಲಯಗೆ 593 ಅಂಕಗಳು ಬಂದಿದ್ದಾವೆ. ಕೋಲಾರದ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿ ಶ್ರೀಲಯ, ಕೋಲಾರದ ಮಹಿಳಾ ಕಾಲೇಜು ವಿದ್ಯಾರ್ಥಿನಿಯ ಸಾಧನೆ ಇದು. ವಾಣಿಜ್ಯ ವಿಭಾಗದಲ್ಲಿ 596 ಅಂಕಗಳನ್ನು ಪಡೆದಿದ್ದಾರೆ ಚಿರಂತನ. ಈ 600ಕ್ಕೆ 600 ಅಂಕಗಳನ್ನು ಪಡೆಯೋದಿದೆಯಲ್ಲ, ಇದು ಎಷ್ಟೋ ವಿದ್ಯಾರ್ಥಿಗಳಿಗೆ ಒಂಥರ ಕನಸು. ಆ ಕನಸನ್ನ ಇವತ್ತು ದಿಶಾ ಅವರು ನನಸು ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಎಲ್ಲ ಮುಖ ನೋಡ್ತಾ ಇರ್ತಾರೆ, ಹಿಂಗೆಲ್ಲ ಓದ್ತಾರಲ್ಲ ಇವರು, ಇಷ್ಟೆಲ್ಲ ಮಾರ್ಕ್ಸ್ ತೆಗಿತಾ ಇರಲ್ಲ ಇವರು ಅಂತ ಹೇಳಿ. ನಮಗೆಲ್ಲ 35 ಮಾರ್ಕ್ಸ್ ಬಂದರೆ ಸಾಕು ಅನ್ನೋ ಲೆವೆಲ್ಗೆಲ್ಲ ವಿದ್ಯಾರ್ಥಿಗಳು ಯೋಚನೆ ಮಾಡ್ತಾ ಇರ್ತಾರೆ ಕೆಲವೊಂದಿಷ್ಟು ಜನ. ಸೊ ಇವ್ರು ನೋಡಿದರೆ 600ಕ್ಕೆ 600 ಅಂಕಗಳು ಅಂದರೆ ಒಂದು ಸಬ್ಜೆಕ್ಟಿಗೆ 100 ಅಂಕ ಇದ್ದರೆ 100% ರಿಸಲ್ಟ್ ಪಡ್ಕೊಂಡಿರ್ತಾರೆ. ಸೊ ಹಂಗಾಗೆಲ್ಲ ಇದು ಸುಮ್ಮನೆ ಅಲ್ಲ, ಅವರ ಶ್ರಮ ಎಷ್ಟಿರುತ್ತೆ, ಜೊತೆಗೆ ಪ್ರತಿದಿನ ಅದು ಎಷ್ಟು ಗಂಟೆಗಳ ಕಾಲ ಸ್ಟಡಿಗೇನೆ ಅವರು ಸಮಯವನ್ನು ಇಟ್ಟಿರ್ತಾರೆ. 600ಕ್ಕೆ 600 ಅಂಕ ಅಂದರೆ ಅದು ಸುಮ್ಮನೆ ಹೇಳ್ತೀವಿ ನಾವು, ಬಟ್ ಅದರ ಹಿಂದಿನ ಶ್ರಮ ಇದೆಯಲ್ಲ ಅದು ಅವರಿಗೆ ಗೊತ್ತಿರುತ್ತೆ, ಅವರ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ, ಅವರ ಶಿಕ್ಷಕರ ವರ್ಗಕ್ಕೆ ಗೊತ್ತಿರುತ್ತೆ. ಭಾಳ ಹೆಮ್ಮೆಯ ಸಂಗತಿ ಇದು. ಜೊತೆಗೆ ಈ ಬಾರಿಯೂ ಕೂಡ ಹೆಣ್ಣು ಮಕ್ಕಳೇ ಮೇಲುಗೈ ಸಾಧಿಸಿರೋದು ಇನ್ನೊಂದು ಹೆಮ್ಮೆಯ ಸಂಗತಿ. ನೋಡಿ, ಇಲ್ಲಿ ದಿಶಾ ಅನ್ನೋ ವಿದ್ಯಾರ್ಥಿನಿ 600ಕ್ಕೆ 600 ಅಂಕವನ್ನ ಗಳಿಸಿ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿರೋದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರನೇ. ಜೊತೆಗೆ ಆಕೆಯ ತಂದೆ ತಾಯಿಗಳು ಇವತ್ತು ಅದೆಷ್ಟು ಖುಷಿ ಪಟ್ಟಿರ್ತಾರೋ ಏನೋ.
ಆಕೆಗೆ ಕಲಿಸಿದಂಥ ಗುರುಗಳು ಅದೆಷ್ಟು ಖುಷಿ ಪಟ್ಟಿರ್ತಾರೆ, ಅದೆಷ್ಟು ಹೆಮ್ಮೆ ಪಟ್ಟಿರ್ತಾರೆ ಆ ವಿದ್ಯಾರ್ಥಿನಿಯ ಬಗ್ಗೆ. ಇದರ ಜೊತೆಗೆ ವಾಣಿಜ್ಯ ವಿಭಾಗದ ದಿಶಾ ಇಲ್ಲಿ 600ಕ್ಕೆ 600 ಅಂಕಗಳನ್ನ ಪಡೆದುಕೊಂಡಿರುವುದು. ಏನೋ ತುಮಕೂರಿನ ರೋಹನ್ ಮತ್ತು ಪೂರ್ವ 600ಕ್ಕೆ 597 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಈ ಬಾರಿ ನಿಜಕ್ಕೂ ಕೂಡ ಹೆಮ್ಮೆಯ ಸಂಗತಿನೇ ಇದು. ತುಮಕೂರಿನ ವಿದ್ಯಾವಾಹಿನಿ ಕಾಲೇಜಿನ ವಿದ್ಯಾರ್ಥಿಗಳಿವರು. ಕೊಟ್ಟೂರಿನ ಸಂಗೀತ ಅರ್ಚನಾ ಇಬ್ಬರು ಕೂಡ 600ಕ್ಕೆ 598 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ಸೊ ಬಹಳ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಕೂಡ ಮಾಡ್ತಾ ಇರ್ತಾರೆ. ಇವರಿಗೆಲ್ಲ ಈಗ ಕೇಳ್ತಾ ಇರುವಂಥ ಪ್ರಶ್ನೆ ಎಲ್ಲರೂ ಈಗ ನೋಡಿ 600ಕ್ಕೆ 600 ವಾಣಿಜ್ಯ ವಿಭಾಗದಲ್ಲಿ ಪಡೆದುಕೊಂಡಿದ್ದಾರೆ ದಿಶಾ ಅಂತ ಅಂದಾಗ ನೆಕ್ಸ್ಟ್ ಏನು ಅಂತ ಹೇಳಿ. ಇನ್ನು ಆ ಸೆಲೆಬ್ರೇಷನ್ ಇರುತ್ತೆ. ಆ ಸೆಲೆಬ್ರೇಷನ್ ನಡುವೆನೇ ಮುಂದೇನು ಮಾಡ್ತೀಯಮ್ಮ, ಮುಂದೇನು ಓದ್ತೀಯಮ್ಮ ಅಂತ ಕೇಳೋರ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮುಂದೆ ಏನು ಮಾಡಬೇಕು ಅನ್ನೋ ಯೋಚನೆಯನ್ನು ಮುಂಚೆನೇ ಮಾಡಿರ್ತಾರೆ. ಸೊ ಅದೆಲ್ಲದರ ನಡುವೆ ಈಗ ಸೆಲೆಬ್ರೇಷನ್ ಟೈಮ್. ಯಾಕೆ ಅಂತ ಅಂದರೆ ಇದು ಸಣ್ಣ ಅಥವಾ ಚಿಕ್ಕ ಸಾಧನೆ ಅಂತೂ ಅಲ್ಲ. ಜೊತೆಗೆ 597 ಪಡ್ಕೊಂಡಿದ್ದಾರೆ, 598 ಪಡ್ಕೊಂಡಿದ್ದಾರೆ ಅಂತ ಅಂದರೆ ಅದೇನು ಕಡಿಮೆ ಅಲ್ಲ. 600ಕ್ಕೆ 600 ಬರಬೇಕು ಅಂತ ಏನಲ್ಲ. ಸೊ ಅಲ್ಲಿವರೆಗೂ ರೀಚ್ ಆಗಿದ್ದಾರೆ. ಇನ್ನು 2 ಮಾರ್ಕ್ಸು. ಜೊತೆಗೆ ನಾವು ಕಡಿಮೆ ಅಂಕ ಪಡೆದುಕೊಂಡಿದ್ದೀವಿ ಅಂತ ಹೇಳಿ ನಮ್ಮನ್ನು ನಾವು ಹೀಯಾಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಥವಾ ಕಡಿಮೆ ಅಂತ ಅಂದ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. 35 ತೆಗೆದುಕೊಂಡು ಪಾಸ್ ಆದರೂ ಕೂಡ ಪರವಾಗಿಲ್ಲ. ಜೀವನದಲ್ಲಿ ಪಾಸ್ ಆಗಬೇಕು, ಅದು ಕೂಡ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಪಾಸ್ ಆಗಿದೀವ, ಅದು ಭಾಳ ಮುಖ್ಯ.